ಮನೆಗೆ ಇಷ್ಟೇ ಚೆನ್ನಾಗಿ ಊಟ ಮಾಡಿದ್ರು ಆಚೆ ನಾವು ಬೇಸ್ಕೊಂಡ್ ತಿನ್ನೋ ಒಂದು ಟೇಸ್ಟು ಆ ಮಜಾ ಇನ್ನೆಲ್ಲೂ ಬರೋದೇ ಇಲ್ಲ. ತುಂಬಾ ದಿನ ಆದ್ಮೇಲೆ ಈ ಚಿಕನ್ ಬೇಸ್ಕೊಂಡ್ ತಿನ್ನೋಣ ಬಾರೋ ಅಂತ ಕರೆದ್ರು. ಇನ್ನು ನಾನು ನಮ್ಮ ಹುಡುಗ್ರ ಜೊತೆನೆ ಹೋದೆ. ಅವರಿಂದ ಪಾತ್ರೆಗಳು ಗಿತ್ರೆಗಳೆಲ್ಲ ಎತ್ಕೊಂಡು ನಾವು ಹಿಂಗೆ ಯಾವುದೋ ಹಿಂಗೆ ತೋಟದ ಕಡೆ ಹೋದ್ರೆ ಸುತ್ತ ಮರಗಳೇ ಇತ್ತು. ಇನ್ನು ಒಳ್ಳೆ ಅಡ್ಡ ಇದು ಇನ್ನು ಚಿಕನ್ ಬೇಸ್ಕೊಂಡ್ ತಿನ್ನಕ ಅಂದ್ಬಿಟ್ಟು ನೀಟಾಗಿ ಎಲ್ಲ ಐಟಮ್ಗಳು ಆಚೆ ತೆಗ್ದ್ಬಿಟ್ಟು ನೀಟಾಗಿ ಕಬಾಬ್ ಕಲ್ಸ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ. ಇಲ್ಲಿ ಯಾರು ಬಟ್ರಲ್ಲ, ಆದ್ರೂ ನಾವು ಏನೋ ಒಂದು ಹೆಂಗ್ ಬರ್ತೈತೆ ಹಂಗ್ ಮಾಡ್ಕೊಂಡ್ ತಿನ್ನೋದೆ ಅದೇ ಒಂಥರ ಮಜಾ ನೋಡಿ. ಇರೋ ಐಟಮ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಏನೊಂದು ಮಾಡೋದೆ. ಪುಡಿ ಬೇರೆ ಇದ್ದಿಲ್ಲ, ಕಲ್ಲುಪ್ಪನೆ ಪುಡಿ ಹೊಡೆದ್ಬಿಟ್ಟು ನೀಟಾಗಿ ಅದನ್ನೇ ಹಾಕೊಂಡ್ರೆ. ಬೆಂಕಿ ಹಾಕ್ರೋ ಅಂದ್ರೆ ಇವ್ರು ನೋಡಿದ್ರೆ ಹೊಗೆನೆ ಹಾಕ್ತಾವ್ರೆ, ಬೆಂಕಿ ಅಂತೂ ಹಾಕೇ ಇಲ್ಲ. ಇನ್ನ ಕಬಾಬ್ಗ ಊರ್ಲಿ ಅನ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಸೈಡಾಗಿ ಇಕ್ಕಿದಿರಿ. ಇನ್ನ ಫ್ರೈ ಮಾಡೋಣ ಅನ್ಬಿಟ್ಟು ಬಾಣ್ಲಿ ಇಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಐಟಮ್ಗಳು ಹಾಕಿದ್ರೆ ಈ ಔಟ್ ಸೈಡ್ ನಾವು ಮಾಡಕ್ ಕುತ್ಕೊಂಡಿದೀರಿ ಅಂದ್ರೆ ಆ ಐಟಮ್ಗಳಿಗೆ ಎಷ್ಟು ಹಾಕ್ಬೇಕು ಏನು ಅಂತ ಕ್ವಾಲಿಟಿ ಕ್ವಾಂಟಿಟಿ ನೋಡ್ಕೊಂಡು ಹಾಕಲ್ಲ. ಆಗ್ತಾ ಇರೋದೆ ನಾವು ಮಾಡ್ತಾ ಇದ್ರೆ ಆಮೇಲೆ ನಮ್ಮ ಮಚ್ಚಗನ್ ಜ್ಯೂಸ್ ಎಲ್ಲ ಇಸ್ಕೊಂಡು ಲೇಟ್ ಆಗಿ ಬಂದು ಇನ್ನ ಕಬಾಬ್ ಸುಡೋಣ ಅಂದ್ಬಿಟ್ಟು ಎಣ್ಣೆ ಎಲ್ಲ ಇಕ್ಕಿದಿರಿ. ಟೇಸ್ಟ್ ನೋಡ್ರು ಅಂದ್ರೆ ಟೇಸ್ಟ್ ನೋಡೋ ಗ್ಯಾಪ್ ಆಗಿ ಪೀಸ್ಗಳು 4 ಖಾಲಿ ಆಗೋತವೆ. ಇನ್ನ ಕಬಾಬ್ ವಿಚಾರ ಯಾಕೆ ಹೇಳ್ತೀರಾ, ಅಲ್ಲಿ ಗ್ಯಾಪ್ ಆಗಿ ಇಲ್ಲಿ ಸುಡ್ತಾ ಇದ್ರೆ ಇಲ್ಲಿ ಸುಡಾಕಿಲ್ಲ, ಅಲ್ಲಿ ಗ್ಯಾಪ್ ಆಗಿ ಹಾಕೋ ಅಷ್ಟೊತ್ತು ಖಾಲಿ ಆಗೋತೈತೆ. ತುಂಬಾ ದಿನ ಆದ್ಮೇಲೆ ಒಂಥರ ನೆಮ್ಮದಿ ಅನ್ಸ್ತು ಜೀವನ. ಹುಡುಗರ ಜೊತೆ ಹಿಂಗ್ ಆಚೆ ಬಂದು ಮಾಡ್ಕೊಂಡ್ ತಿಂದಿದ್ದಕ್ಕ ಬಿಟ್ರೆ ಅಲ್ಲೇ ನಿದ್ದೆ ಹೋಗ್ಬಿಡ್ತಾ ಇದ್ರಿ, ಆ ರೇಂಜ್ ನಿದ್ದೆ ಎಳಿತಾ ಇತ್ತು. ಇನ್ನ ಮನೆಗ್ ಬಂದ್ ನಿದ್ದೆ ಮಾಡ್ಬಿಟ್ಟು ಎದ್ದೊಳ್ಬಿಟ್ಟು ಇನ್ನ ನಮ್ ತೋಟದ ಕಡೆ ಹೋದೆ. ನಮ್ ತೆಂಗಿನಕಾಯಿ ಮರಗಳಾಗ ತೆಂಗಿನಕಾಯಿಗಳೆಲ್ಲ ಉದುರಿಸ್ತಾ ಇದ್ರು. ಇನ್ನ ಅದಕ್ಕ ನಾವು ಹೋಗಿ ಇನ್ನೆಲ್ಲ ಗೋಣಿ ಚೀಲಗಳಿಗೆಲ್ಲ ತುಂಬಿಸ್ಕೊಂಡ್ರೆ ಎಲ್ಲ ಗೋಣಿಗಳಿಗೆ ತುಂಬಿಸ್ಬಿಟ್ಟು ಇನ್ನೇನ್ ನಾವು ಓಮ್ನಿಗೆ ಎತ್ಕೊಂಬಂದ್ ಹಾಕಿದ್ರು. ಇಲ್ಲ ಮಳೆ ಸ್ಟಾರ್ಟ್ ಆಗೋಯ್ತು ಜೋರಾಗಿ. ಇನ್ನ ಅರ್ಧ ಮರಗಳು ಹಂಗೆ ಇತ್ತು, ಏನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಎತ್ಕೊಂಬಂದ್ ಮನೆ ಹತ್ರ ಇಳಿಸಿದಾಯ್ತು. ರಾತ್ರಿ RCB ಮ್ಯಾಚು ಒಂದು ಸ್ಟೇಡಿಯಂ ಆಗ ಸ್ಕ್ರೀನ್ ಹಾಕಿದ್ರು. ಇನ್ನ ನೋಡೋಣ ಅಂದ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ಹೋದ್ರೆ ಒಳ್ಳೆ ಜನ ಸೇರಿದ್ರು. ಸ್ಟೇಡಿಯಂ ಫುಲ್ ತುಂಬೋಗಿದ್ರು ಮಾಲೂರಾಗ. ಏಜ್ ಲಿಮಿಟ್ ಇಲ್ದಿರಾ ಒಂದು RCB ಮ್ಯಾಚ್ ನೋಡ್ಕೊಂಡು ಯಾವ ರೇಂಜಿಗೆ ಎಂಜಾಯ್ಮೆಂಟ್ ಮಾಡಿದ್ರ ಅಂದ್ರೆ ವಿಪರೀತ ಇತ್ತು. ಫೈನಲಿ ಬ್ಯಾಕ್ ಟು ಬ್ಯಾಕ್ ನಮ್ಮ RCB ಕಪ್ ಗೆಲ್ತು. ಒಳ್ಳೆ ಖುಷಿ. ಆ ಖುಷಿಗೆ ವಿಪರೀತ ಡ್ಯಾನ್ಸ್ ಬೇರೆ ಆಡ್ಬಿಟ್ರಿ ನಾವೆಲ್ಲ.